ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಪೀಪಲ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಮೇಲೆ 50 MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಯೂನಿಟ್ನಿಂದ ನಿಮಗೆ 5 ಪ್ರಶ್ನೆಗಳು ಬರ್ತಾ ಇವೆ. ಸೊ 10 ಅಂಕಗಳು ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023 ಪ್ರಿಪ್ರೇಷನನ್ನು ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಕೊಡ್ತಾ ಇದ್ದೀವಿ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕೂಡ ಲಭ್ಯ ಇದೆ. ಸೊ ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿನೂ ಲಭ್ಯವಿದೆ. ಸೊ ನೀವು ಏನಾದರೂ ಈ ಒಂದು ಕೋರ್ಸನ್ನು ಜಾಯಿನ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡಿತೀರಿ. ಸೊ ಇದರಿಂದ ನೀವು ಪೇಪರ್ 2 ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ನೀವು KCET ಕ್ವಾಲಿಫೈ ಆಗ್ಬೋದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000ನಲ್ಲಿ ಸಿಗ್ತಾ ಇದೆ. ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗ್ಬೋದು, ಅಥವಾ ನೀವು ಈ ಒಂದು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಸೊ ಪೇಪರ್ 2ಗಾಗಿನೂ ಕೂಡ ನಾವು ಕಂಪ್ಲೀಟ್ ನೋಟ್ಸನ್ನು ಕೊಡ್ತಾ ಇದ್ದೀವಿ PDF ಮತ್ತು 2000+ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ ಕೇವಲ 1000 ರೂಪೀಸ್ನಲ್ಲಿ. ಸೊ ಇದಕ್ಕಾಗಿಯೂ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಜಾಯಿನ್ ಆಗ್ಬೋದು, ಅಥವಾ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು KCET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಪೇಪರ್ 1 ಕೋರ್ಸ್ ನಿಮಗೆ ಲಭ್ಯವಾಗುತ್ತೆ. So now let us move to the questions. Here the first question is, which of the following is not a primary greenhouse gas found in Earth's atmosphere? ಅದೇ ರೀತಿ ಫ್ರೆಂಡ್ಸ್, ಎಲ್ಲರೂ ಕೂಡ ಒಂದು ಪೆನ್ ಮತ್ತು ಪೇಪರ್ ಜೊತೆಗೆ ಕೂತ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನಿಮ್ಮ ಈ ಉತ್ತರಗಳು ಎಷ್ಟು ಸರಿ ಆಗ್ತವೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ನೀವು ಪ್ರಶ್ನೆನ ಓದಿದ ತಕ್ಷಣ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರನ್ನು ನೀಡಿ. ಸೊ ಅದೇ ರೀತಿ ಎಷ್ಟು ಉತ್ತರಗಳು ಸರಿ ಬರ್ತವೆ ಎಂಬುದನ್ನು ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಇದರಲ್ಲಿ ನಾನು ವಿವರಣೆಯನ್ನು ನೀಡ್ತಾ ಇಲ್ಲ, ಕೇವಲ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆಪ್ಷನ್, ವಿಚ್ ಆಫ್ ದ ಫಾಲೋವಿಂಗ್ ನಾಟ್ ಪ್ರೈಮರಿ ಗ್ರೀನ್ ಹೌಸ್ ಗ್ಯಾಸ್ ಫೌಂಡ್ ಇನ್ ಅರ್ತ್ಸ್ ಅಟ್ಮಾಸ್ಫಿಯರ್? ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ವಾಟರ್ ವೇಪರ್, ನೈಟ್ರೋಜನ್ ಆಕ್ಸೈಡ್. ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾತಾವರಣದಲ್ಲಿ ಕಂಡುಬರುವ ಪ್ರಾಥಮಿಕ ಹಸಿರುಮನೆ ಅನಿಲವಲ್ಲ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ನೀರಿನ ಆವಿ, ಆಪ್ಷನ್ ಡಿ ನೈಟ್ರೋಜನ್ ಆಕ್ಸೈಡ್. Yes, here the correct answer is option D, nitrogen oxide. Question number 2. The Puli Buds Wildlife Sanctuary, which is natural habitat of grey-bellied tragopum, is located in which state? ಸೊ ಪುಲಿ ಬಾಡ್ಜೆ ವನ್ಯಜೀವಿ ಅಭಯಾರಣ್ಯವು ಬೂದು ಹೊಟ್ಟೆಯ ಟ್ರಾಗೋಪಾರ್ನ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ತ್ರಿಪುರಾ, ಆಪ್ಷನ್ ಸಿ ಮಣಿಪುರ್, ಆಪ್ಷನ್ ಡಿ ನಾಗಾಲ್ಯಾಂಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ ನಾಗಾಲ್ಯಾಂಡ್. Question number 3. Which among the following is measured by Dobson unit? ಕೆಳಗಿನವುಗಳಲ್ಲಿ ಯಾವುದನ್ನು ಡಾಬ್ಸನ್ ಘಟಕದಿಂದ ಅಳೆಯಲಾಗುತ್ತೆ? ಆಪ್ಷನ್ ಎ ಓಝೋನ್ ಕಾನ್ಸಂಟ್ರೇಷನ್, ಆಪ್ಷನ್ ಬಿ ಥರ್ಮಲ್ ಕಂಡಕ್ಟಿವಿಟಿ, ಆಪ್ಷನ್ ಸಿ ಸಾಯಿಲ್ ಮಾಯಿಶ್ಚರ್, ಆಪ್ಷನ್ ಡಿ ರೇಡಿಯೇಷನ್. Yes, here the correct answer is option A, ozone concentration is measured by using Dobson unit. ಸೊ ಓಝೋನ್ ಸಾಂದ್ರತೆಯನ್ನು ನಾವು ಇಲ್ಲಿ ಅಳತೆ ಮಾಡಲು ಈ ಡಾಬ್ಸನ್ ಘಟಕವನ್ನು ಬಳಕೆ ಮಾಡ್ತೀವಿ. Question number 4. India's first butterfly park was established at which among the following national parks? ಭಾರತದ ಮೊದಲ ಬಟರ್ಫ್ಲೈ ಪಾರ್ಕನ್ನು ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಬಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕರ್ನಾಟಕ, ಆಪ್ಷನ್ ಸಿ ನ್ಯಾಷನಲ್ ಜಿಯೋಲಾಜಿಕಲ್ ಪಾರ್ಕ್ ಕಲ್ಕತ್ತಾ, ಆಪ್ಷನ್ ಡಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ. Yes, India's first butterfly park was established at ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ. ಸೊ ಆಪ್ಷನ್ ಎ ಸರಿಯಾಗಿದೆ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕ. Question number 5. Red Data book is published by option A United Nations Environment Program, option B World Wildlife Fund, option C World Wide Environment Facility, option D International Union for the Conservation of Nature and Natural Resources. ಕೆಂಪು ಡೇಟಾ ಪುಸ್ತಕವನ್ನು ಯಾರು ಪ್ರಕಟಿಸ್ತಾರೆ? ಆಪ್ಷನ್ ಎ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಆಪ್ಷನ್ ಬಿ ವಿಶ್ವ ವನ್ಯಜೀವಿ ನಿಧಿ, ಆಪ್ಷನ್ ಸಿ ವಿಶ್ವ ಪರಿಸರ ಸೌಲಭ್ಯ, ಆಪ್ಷನ್ ಡಿ ಪ್ರಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ. Yes, here the correct answer for this question is option D.
ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್, ಪ್ರಕೃತಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟ. ಕ್ವೆಶನ್ ನಂಬರ್ 6, ವಾಟ್ ಈಸ್ ದ ಅನದರ್ ನೇಮ್ ಆಫ್ ಅರ್ತ್ ಸಮಿಟ್? ಅರ್ತ್ ಸಮಿಟ್ನ ಭೂಮಿ ಶೃಂಗಸಭೆಯ ಇನ್ನೊಂದು ಹೆಸರೇನು? ಆಪ್ಷನ್ ಎ ಜಿನೇವಾ ಸಮಿಟ್, ಆಪ್ಷನ್ ಬಿ ಬ್ರೆಜಿಲಿಯಾ ಸಮಿಟ್, ಆಪ್ಷನ್ ಸಿ ರಿಯೋ ಸಮಿಟ್, ಆಪ್ಷನ್ ಡಿ ವರ್ಲ್ಡ್ ಸಮಿಟ್. Yes, another name for Earth Summit is Rio Summit. Option C is the right answer. So Rio ಶೃಂಗಸಭೆಯಲ್ಲಿ ಸರಿಯಾದ ಉತ್ತರ. Question number 7, environmental impact assessment is an objective analysis of the probable changes in. Option A, physical characteristics of the environment. Option B, biophysical characteristics of the environment. Option C, socio-economic characteristics of the environment. Option D, all of the above. ಪರಿಸರ ಪ್ರಭಾವದ ಮೌಲ್ಯಮಾಪನವು ಇದರಲ್ಲಿ ಸಂಭವನೀಯ ಬದಲಾವಣೆಗಳ ವಸ್ತುನಿಷ್ಠ ವಿಶ್ಲೇಷಣೆಯಾಗಿದೆ. ಆಪ್ಷನ್ ಎ ಪರಿಸರದ ಭೌತಿಕ ಗುಣಲಕ್ಷಣಗಳು, ಆಪ್ಷನ್ ಬಿ ಪರಿಸರದ ಜೈವಿಕ ಭೌತಿಕ ಗುಣಲಕ್ಷಣಗಳು, ಆಪ್ಷನ್ ಸಿ ಪರಿಸರದ ಸಾಮಾಜಿಕ ಆರ್ಥಿಕ ಗುಣಲಕ್ಷಣಗಳು, ಆಪ್ಷನ್ ಡಿ ಮೇಲಿನ ಎಲ್ಲ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಈಸ್ ಕರೆಕ್ಟ್ ಆನ್ಸರ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 8, ಬಾಗ್ ಈಸ್ ಅ ವೆಟ್ಲ್ಯಾಂಡ್ that receives water from nearby water bodies. Option A, B melting, option C rainfall only, option D sea only. ಬಾಗ್ ಒಂದು ಜೌಗು ಪ್ರದೇಶವಾಗಿದ್ದು ಅದು ನೀರನ್ನು ಯಾವುದರಿಂದ ಪಡಿತಾ ಇದೆ? ಹತ್ತಿರದ ಜಲಮೂಲಗಳು, ಕರಗುವಿಕೆ, ಮಳೆ ಬೀಳುವುದು, ಸಮುದ್ರ ಮಾತ್ರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ rainfall only. So bog, it is a wetland receiving water only from rainfall. Question number 9, fresh water achieves its greatest density at. ತಾಜಾ ನೀರು ಯಾವೊಂದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಧಿಕ ಸಾಂದ್ರತೆಯನ್ನು ಸಾಧಿಸ್ತಾ ಇದೆ? ಆಪ್ಷನ್ ಎ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 0 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್ ಪ್ಲಸ್, ಆಪ್ಷನ್ ಡಿ -2.5 ಡಿಗ್ರಿ ಸೆಲ್ಸಿಯಸ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ at 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಜಾ ನೀರು ಅಧಿಕ ಸಾಂದ್ರತೆಯನ್ನು ಸಾಧಿಸ್ತಾ ಇದೆ. ಕ್ವೆಶನ್ ನಂಬರ್ 10, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಅರ್ಥಕ್ವೇಕ್? ಆಪ್ಷನ್ ಎ ಫೋಕಸ್, ಆಪ್ಷನ್ ಬಿ ಎಪಿಸೆಂಟರ್, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಸ್ವೆಲ್ಸ್. ಎಸ್, ಈ ಕೆಳಗಿನವುಗಳಲ್ಲಿ ಭೂಕಂಪಗಳೊಂದಿಗೆ ಸಂಬಂಧ ಭೂಕಂಪಗಳಿಗೆ ಸಂಬಂಧ ಹೊಂದಿಲ್ಲದೆ ಇರುವ ಪದ ಯಾವುದು? ಆಪ್ಷನ್ ಎ ಕೇಂದ್ರಿತ, ಆಪ್ಷನ್ ಬಿ ಅತಿ ಕೇಂದ್ರ, ಆಪ್ಷನ್ ಸಿ ಸಿಸ್ಮೋಗ್ರಾಫ್, ಆಪ್ಷನ್ ಡಿ ಉಬ್ಬುವುದು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ವೆಲ್ಸ್. ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ಅರ್ತ್ ಕ್ವೇಕ್. ಇಲ್ಲಿ ಉಬ್ಬುತ್ತದೆ ಎಂಬುವ ಪದ ಏನಿದೆ ಇದು ಭೂಕಂಪಗಳಿಗೆ ಸಂಬಂಧ ಇಲ್ಲ. ಕ್ವೆಶನ್ ನಂಬರ್ 11, ದ ಟಾಲೆಸ್ಟ್ ಟ್ರೀಸ್ ಇನ್ ದ ವರ್ಲ್ಡ್ ಆರ್ ಫೌಂಡ್ ಇನ್ ದ ರೀಜನ್. ಇಕ್ವಿಟೋರಿಯಲ್ ರೀಜನ್, ಟೆಂಪರೇಟ್ ರೀಜನ್, ಮಾನ್ಸೂನ್ ರೀಜನ್, ಮೆಡಿಟರೇನಿಯನ್ ರೀಜನ್. ವಿಶ್ವದ ಅತಿ ಎತ್ತರದ ಮರಗಳು ಈ ಪ್ರದೇಶದಲ್ಲಿ ಕಂಡುಬರುತ್ತವೆ. ಆಪ್ಷನ್ ಎ ಸಮಭಾಜಕ ಪ್ರದೇಶ, ಆಪ್ಷನ್ ಬಿ ಸಮಶೀತೋಷ್ಣ ಪ್ರದೇಶ, ಆಪ್ಷನ್ ಸಿ ಮಾನ್ಸೂನ್ ಪ್ರದೇಶ, ಆಪ್ಷನ್ ಡಿ ಮೆಡಿಟರೇನಿಯನ್ ಪ್ರದೇಶ. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಟೆಂಪರೇಟ್ ರೀಜನ್. ದ ಟಾಲೆಸ್ಟ್ ಟ್ರೀಸ್ ಆರ್ ಫೌಂಡ್ ಇನ್ ಟೆಂಪರೇಟ್ ರೀಜನ್. ಅತಿ ಎತ್ತರದ ಮರಗಳು ಈ ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತಾ ಇವೆ. Question number 12, match the following on here national parks and here states are given. The correct answer is option A. So Periyar, it is in Kerala, then Nandakanan, it is in Orissa, Corbett National Park, it is in Uttarakhand, Sariska Tiger Reserve, it is in Rajasthan. Question number 13, human ear is most sensitive to noise in which of the following ranges? ಮಾನವನ ಕಿವಿಯು ಈ ಕೆಳಗಿನ ಯಾವ ಶ್ರೇಣಿಗಳಲ್ಲಿ ಶಬ್ದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ? ಆಪ್ಷನ್ ಎ 1 to 2 kHz, ಆಪ್ಷನ್ ಬಿ 100 to 500 Hz, ಆಪ್ಷನ್ ಸಿ 10 to 12 kHz, ಆಪ್ಷನ್ ಡಿ 13 to 16. Yes, here the right answer is option A is correct, 1 to 2 kHz. Question number 14, which one of the following units is used to measure intensity of noise? ಕೆಳಗಿನ ಯಾವ ಘಟಕಗಳಲ್ಲಿ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸಲಾಗುತ್ತದೆ? ಆಪ್ಷನ್ ಎ ಡೆಸಿಬಲ್, ಆಪ್ಷನ್ ಬಿ ಹರ್ಟ್ಸ್, ಆಪ್ಷನ್ ಸಿ ಪೌಂಡ್, ಆಪ್ಷನ್ ಡಿ ವ್ಯಾಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಡೆಸಿಬಲ್.
Question number 15. If the population growth follows a logistic curve, the maximum sustainable yield. Option A is equal to half of the carrying capacity. Option B is equal to the carrying capacity. Option C depends on growth rates. Option D depends on the initial population. ಜನಸಂಖ್ಯೆಯ ಬೆಳವಣಿಗೆಯು ಲಾಜಿಸ್ಟಿಕ್ ಕರ್ವ್ ಅನ್ನು ಅನುಸರಿಸಿದರೆ ಗರಿಷ್ಠ ಸಮರ್ಥನೀಯ ಇಳುವರಿ. ಆಪ್ಷನ್ ಎ ಅರ್ಧ ಸಾಗಿಸುವ ಸಾಮರ್ಥ್ಯಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಬಿ ಒಯ್ಯುವ ಸಾಮರ್ಥ್ಯಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಸಿ ಬೆಳವಣಿಗೆ ದರಗಳನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಡಿ ಆರಂಭಿಕ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಇಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಕ್ಯಾರಿಂಗ್ ಕೆಪಾಸಿಟಿ. ಸೊ ಇದು ಅರ್ಧ ಕ್ಯಾರಿಂಗ್ ಕೆಪಾಸಿಟಿಗೆ ಸಮನಾಗಿರುತ್ತದೆ. Question number 16. Chemical weathering of rocks is largely dependent upon high temperature, strong wind action, heavy rainfall, glaciation. ಬಂಡೆಗಳ ರಾಸಾಯನಿಕ ಹವಾಮಾನವು ಹೆಚ್ಚಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆ? ಆಪ್ಷನ್ ಎ ಹೆಚ್ಚಿನ ತಾಪಮಾನ, ಆಪ್ಷನ್ ಬಿ ಬಲವಾದ ಗಾಳಿ, ಆಪ್ಷನ್ ಸಿ ಭಾರೀ ಮಳೆ, ಆಪ್ಷನ್ ಡಿ ಗ್ಲೇಷಿಯೇಷನ್. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹೆವಿ ರೇನ್ಫಾಲ್, ಭಾರೀ ಮಳೆ. Question number 17. Match the following. Here zones, list 1 is showing zones, list 2 is showing chemical characters. The right answer is option B. Atmosphere is related to inert gases. Then biosphere is related to organic substances, skeleton matter. Hydrosphere is related to salt, fresh water, snow and ice. Lithosphere is related to light silicates. Question number 18. Deforestation during the recent decades has led to soil erosion, landslides, loss of biodiversity, all of the above. ಇತ್ತೀಚಿನ ದಶಕಗಳಲ್ಲಿ ಅರಣ್ಯ ನಾಶವು ಯಾವುದಕ್ಕೆ ಕಾರಣವಾಗಿದೆ? ಮಣ್ಣಿನ ಸವೆತ, ಭೂಕಂಪ, ಜೈವಿಕ ವೈವಿಧ್ಯತೆಯ ನಷ್ಟ, ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್. ಡಿಫಾರೆಸ್ಟೇಷನ್ it leads to soil erosion, landslides and biodiversity loss. ಸೊ ಈ ಒಂದು ಅರಣ್ಯ ನಾಶದಿಂದ ಮಣ್ಣಿನ ಸವೆತ ಆಗ್ತಾ ಇದೆ, ಭೂ ಕುಸಿತ ಆಗ್ತಾ ಇದೆ, ಮತ್ತು ಜೈವಿಕ ವೈವಿಧ್ಯತೆಯ ನಷ್ಟ ಕೂಡ ಆಗ್ತಾ ಇದೆ. Question number 19. Which one of the following natural hazards is responsible for causing highest human disaster? Earthquakes, snowstorms, volcanic eruptions, tsunami. ಈ ಕೆಳಗಿನ ಯಾವ ನೈಸರ್ಗಿಕ ಅಪಾಯಗಳು ಅತಿ ಹೆಚ್ಚು ಮಾನವ ವಿಪತ್ತಿಗೆ ಕಾರಣವಾಗಿವೆ? ಆಪ್ಷನ್ ಎ ಭೂಕಂಪ, ಆಪ್ಷನ್ ಬಿ ಹಿಮ ಬಿರುಗಾಳಿ, ಆಪ್ಷನ್ ಸಿ ಜ್ವಾಲಾಮುಖಿ ಸ್ಫೋಟ, ಆಪ್ಷನ್ ಡಿ ಸುನಾಮಿ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಸುನಾಮಿ. Question number 20. Which one of the following is appropriate for natural hazard mitigation? International AID, international aid, timely warning system, rehabilitation, community participation. ಸೊ ನೈಸರ್ಗಿಕ ಅಪಾಯವನ್ನು ತಗ್ಗಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಅಂತಾರಾಷ್ಟ್ರೀಯ ಸಹಾಯ, ಆಪ್ಷನ್ ಬಿ ಸಮಯೋಚಿತ ಎಚ್ಚರಿಕೆ ವ್ಯವಸ್ಥೆ, ಆಪ್ಷನ್ ಸಿ ಪುನರ್ವಸತಿ, ಆಪ್ಷನ್ ಡಿ ಸಮುದಾಯ ಭಾಗವಹಿಸುವಿಕೆ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಟೈಮ್ಲಿ ವಾರ್ನಿಂಗ್ ಸಿಸ್ಟಮ್, ಸಮಯೋಚಿತ ಎಚ್ಚರಿಕೆಯ ವ್ಯವಸ್ಥೆ. Question number 21. The great Indian bustard bird is found in Thar desert of India, coastal regions of India, temperate forests in the Himalaya, Tarai zones of the Himalayan foot. ಭಾರತೀಯ ಬಸ್ಟರ್ಡ್ ಪಕ್ಷಿಯು ಎಲ್ಲಿ ಕಂಡು ಬರ್ತಾ ಇದೆ? ಆಪ್ಷನ್ ಎ ಭಾರತದ ಥಾರ್ ಮರುಭೂಮಿ, ಆಪ್ಷನ್ ಬಿ ಭಾರತದ ಕರಾವಳಿ ಪ್ರದೇಶ, ಆಪ್ಷನ್ ಸಿ ಸಮಶೀತೋಷ್ಣ ಅರಣ್ಯ, ಆಪ್ಷನ್ ಡಿ ಹಿಮಾಲಯ ಪಾದದ ತಾರೈ ವಲಯಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ತಾರೈ ಝೋನ್ಸ್ ಆಫ್ ದಿ ಹಿಮಾಲಯನ್ ಫೂಟ್, ಹಿಮಾಲಯ ಪಾದದ ತಾರೈ ವಲಯಗಳು. ಆಪ್ಷನ್ ಡಿ ಸರಿಯಾಗಿದೆ. ಇಲ್ಲಿ ಬಸ್ಟರ್ಡ್ ಪಕ್ಷಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. Question number 22. Assertion is conserving our soil resources is critical to human survival. The reason is soil is home to many microorganisms and contain minerals. For this question the right answer is option B. Both assertion and reason are true, but reason is not the correct explanation for assertion. ಸೊ ಇಲ್ಲಿ ಅಜರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ರೀಸನ್ ಏನಿದೆ ಅಜರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. Question number 23. Which of the following pollutants can cause cancer in humans? Pesticides, mercury, lead, ozone. ಕೆಳಗಿನ ಮಾಲಿನ್ಯಕಾರಕಗಳಲ್ಲಿ ಮಾನವರಲ್ಲಿ ಕ್ಯಾನ್ಸರನ್ನು ಉಂಟು ಮಾಡುವ ಒಂದು ಪೊಲ್ಯೂಟೆಂಟ್ ಯಾವುದು? ಆಪ್ಷನ್ ಎ ಕೀಟನಾಶಕ, ಆಪ್ಷನ್ ಬಿ ಮರ್ಕ್ಯುರಿ, ಆಪ್ಷನ್ ಸಿ ಲೀಡ್,
ಆಪ್ಷನ್ ಡಿ ಓಝೋನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಸ್ಟಿಸೈಡ್, ಕೀಟನಾಶಕ ಸರಿಯಾದ ಉತ್ತರ. Question number 24. Which of the following phenomena is not a natural hazard? Wildfire, lightning, landslide, chemical contamination. ಕೆಳಗಿನವುಗಳಲ್ಲಿ ಯಾವ ವಿದ್ಯಮಾನವು ನೈಸರ್ಗಿಕ ಅಪಾಯವಲ್ಲ? ಕಾಡ್ಗಿಚ್ಚು, ಮಿಂಚು, ಭೂಕುಸಿತ, ರಾಸಾಯನಿಕ ಮಾಲಿನ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕೆಮಿಕಲ್ ಕಂಟ್ಯಾಮಿನೇಷನ್. ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಹಜಾರ್ಡ್. ಇಲ್ಲಿ ರಾಸಾಯನಿಕ ಮಾಲಿನ್ಯ ಎಂಬುದು ನೈಸರ್ಗಿಕ ಅಪಾಯ ಆಗಿಲ್ಲ. Question number 25. As part of national climate change policy, Indian government is planning to raise the installed capacity of renewable energy by the year 2032. ರಾಷ್ಟ್ರೀಯ ಹವಾಮಾನ ಬದಲಾವಣೆ ನೀತಿಯ ಭಾಗವಾಗಿ ಭಾರತ ಸರ್ಕಾರವು 2030ರ ವೇಳೆಗೆ ನವೀಕರಿಸಬಹುದಾದ ಶಕ್ತಿಯ ಸ್ಥಾಪಿತ ಸಾಮರ್ಥ್ಯವನ್ನು ಹೆಚ್ಚಿಸಲು ಯೋಜಿಸ್ತಾ ಇದೆ. ಆಪ್ಷನ್ ಎ 175 ಗಿಗಾವ್ಯಾಟ್, ಆಪ್ಷನ್ ಬಿ 200, ಆಪ್ಷನ್ ಸಿ 250, ಆಪ್ಷನ್ ಡಿ 350. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ 350 ಗಿಗಾವ್ಯಾಟ್. Question number 26. The primary source of organic pollution in fresh water bodies is? Option A runoff of urban areas, option B runoff from agricultural farms, option C sewage effluents, option D industrial effluents. ಸೊ ತಾಜಾ ಜಲಮೂಲಗಳಲ್ಲಿ ಸಾವಯವ ಮಾಲಿನ್ಯದ ಪ್ರಾಥಮಿಕ ಮೂಲ ಹರಿಯುವ ನಗರ ಪ್ರದೇಶಗಳು, ಕೃಷಿ ರೂಪಗಳಿಂದ ರನ್ ಆಫ್ ಆಗುವುದು, ಒಳಚರಂಡಿ ತ್ಯಾಜ್ಯ ವ್ಯವಸ್ಥೆ ತ್ಯಾಜ್ಯಗಳು, ಕೈಗಾರಿಕಾ ತ್ಯಾಜ್ಯಗಳು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೀವೇಜ್ ಎಫ್ಲುಯೆಂಟ್ಸ್, ಒಳಚರಂಡಿಯ ತ್ಯಾಜ್ಯಗಳು. Question number 27. Biomagnification means increase in the option A concentration of pollutants, option A concentration of pollutants in living organisms, option B number of species, option C size of living organisms, option D biomass. ಬಯೋಮ್ಯಾಗ್ನಿಫಿಕೇಶನ್ ಎಂದರೆ ಯಾವುದರ ಹೆಚ್ಚಳವಾಗಿದೆ? ಜೀವಂತ ಜೀವಿಗಳಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆ, ಆಪ್ಷನ್ ಬಿ ಜಾತಿಗಳ ಸಂಖ್ಯೆ, ಆಪ್ಷನ್ ಸಿ ಜೀವಂತ ಜೀವಿಗಳ ಗಾತ್ರ, ಆಪ್ಷನ್ ಡಿ ಜೀವರಾಶಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬಯೋಮ್ಯಾಗ್ನಿಫಿಕೇಶನ್ ಮೀನ್ಸ್ ಕಾನ್ಸಂಟ್ರೇಷನ್ ಆಫ್ ಪೊಲ್ಯೂಟನ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಜೀವಂತ ಜೀವಿಗಳಲ್ಲಿನ ಮಾಲಿನ್ಯಕಾರಕಗಳ ಸಾಂದ್ರತೆಗೆ ಬಯೋಮ್ಯಾಗ್ನಿಫಿಕೇಶನ್ ಅಂತೀವಿ. Question number 28. Which is the source of chlorofluorocarbons? Thermal power plants, automobiles, refrigeration and air conditioning, fertilizers. ಕ್ಲೋರೋಫ್ಲೋರೋಕಾರ್ಬನ್ಗಳ ಮೂಲ ಯಾವುದು? ಉಷ್ಣ ವಿದ್ಯುತ್ ಸ್ಥಾವರಗಳು, ಆಟೋಮೊಬೈಲ್ಸ್, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ, ರಸಗೊಬ್ಬರಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಶೈತ್ಯೀಕರಣ ಮತ್ತು ಹವಾನಿಯಂತ್ರಣ. Question number 29. Which of the following is not a source of pollution in soil? Transport sector, agriculture sector, thermal power plant, hydro power plant. ಸೊ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನಲ್ಲಿ ಮಾಲಿನ್ಯದ ಮೂಲವಲ್ಲ? ಸಾರಿಗೆ ವಲಯ, ಕೃಷಿ ಕ್ಷೇತ್ರ, ಉಷ್ಣ ವಿದ್ಯುತ್ ಸ್ಥಾವರಗಳು, ಜಲ ವಿದ್ಯುತ್ ಸ್ಥಾವರಗಳು. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹೈಡ್ರೋ ಪವರ್ ಪ್ಲಾಂಟ್, ಜಲ ವಿದ್ಯುತ್ ಸ್ಥಾವರಗಳು ಮಣ್ಣಿನ ಮಾಲಿನ್ಯದ ಮೂಲವಲ್ಲ. Question number 30. Which of the following acts gives rights to citizens to file cases against violation of environmental norms? ಸೊ ಈ ಕೆಳಗಿನ ಯಾವ ಕಾಯಿದೆಯು ಪರಿಸರ ನಿಯಮಗಳ ಉಲ್ಲಂಘನೆಯ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲು ನಾಗರಿಕರಿಗೆ ಹಕ್ಕುಗಳನ್ನು ನೀಡ್ತಾ ಇದೆ? ಆಪ್ಷನ್ ಎ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಆಪ್ಷನ್ ಬಿ ಏರ್ ಪೊಲ್ಯೂಷನ್ ಆ್ಯಕ್ಟ್, ಆಪ್ಷನ್ ಸಿ ವಾಟರ್ ಪೊಲ್ಯೂಷನ್ ಆ್ಯಕ್ಟ್, ಆಪ್ಷನ್ ಡಿ ಫಾರೆಸ್ಟ್ ಆ್ಯಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಪರಿಸರ ಸಂರಕ್ಷಣಾ ಕಾಯಿದೆ. ಕ್ವೆಶ್ಚನ್ ನಂಬರ್ 31. ಇಕಾಲಜಿಕಲ್ ಫುಟ್ ಪ್ರಿಂಟ್ ರಿಪ್ರೆಸೆಂಟ್ಸ್ ಆಪ್ಷನ್ ಎ ಏರಿಯಾ ಆಫ್ ಪ್ರೊಡಕ್ಟಿವ್ ಲ್ಯಾಂಡ್ ಆ್ಯಂಡ್ ವಾಟರ್ ಟು ಮೀಟ್ ದ ರಿಸೋರ್ಸಸ್ ರಿಕ್ವೈರ್ಮೆಂಟ್, ಆಪ್ಷನ್ ಬಿ ಎನರ್ಜಿ ಕನ್ಸಂಪ್ಷನ್, ಆಪ್ಷನ್ ಸಿ CO2 ಎಮಿಷನ್ಸ್ ಪರ್ ಪರ್ಸನ್, ಆಪ್ಷನ್ ಡಿ ಫಾರೆಸ್ಟ್ ಕವರ್. ಪರಿಸರದ ಹೆಜ್ಜೆ ಗುರುತು ಏನನ್ನು ಪ್ರತಿನಿಧಿಸ್ತಾ ಇದೆ? ಆಪ್ಷನ್ ಎ ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಪೂರೈಸಲು ಉತ್ಪಾದಕ ಭೂಮಿ ಮತ್ತು ನೀರಿನ ಪ್ರದೇಶ, ಆಪ್ಷನ್ ಬಿ ಶಕ್ತಿಯ ಬಳಕೆ, ಆಪ್ಷನ್ ಸಿ ಪ್ರತಿ ವ್ಯಕ್ತಿಗೆ CO2 ಹೊರಸೂಸುವಿಕೆ, ಆಪ್ಷನ್ ಡಿ ಅರಣ್ಯ ಪ್ರದೇಶ. ಸೊ ಇಕಾಲಜಿಕಲ್ ಫುಟ್ ಪ್ರಿಂಟ್ ಇಟ್ ಮೀನ್ಸ್ ದಟ್ ಏರಿಯಾ ಆಫ್ ಪ್ರೊಡಕ್ಟಿವ್ ಲ್ಯಾಂಡ್ ಆ್ಯಂಡ್ ವಾಟರ್ ಟು ಮೀಟ್ ದ ರಿಸೋರ್ಸಸ್ ರಿಕ್ವೈರ್ಮೆಂಟ್, ಸಂಪನ್ಮೂಲಗಳ ಅವಶ್ಯಕತೆಗಳನ್ನು ಪೂರೈಸಲು ಉತ್ಪಾದಕ ಭೂಮಿ ಮತ್ತು ನೀರಿನ ಪ್ರದೇಶ. ಕ್ವೆಶ್ಚನ್ ನಂಬರ್ 32. To regulate and control the transboundary movement of hazardous waste is also known as Basel Convention, CITES, Ramsar Convention, Wetland Convention. ಅಪಾಯಕಾರಿ ತ್ಯಾಜ್ಯದ ಗಡಿಯಾಚೆಗಿನ ಚಲನೆಯನ್ನು ನಿಯಂತ್ರಿಸಲು ಡ್ಯಾಶ್ ಎಂದು ಕರೆಯಲಾಗ್ತದೆ.
ಬಸೆಲ್ ಸಮಾವೇಶ, ಸೈಟ್ಸ್, ರಾಮ್ಸರ್ ಸಮಾವೇಶ, ವೆಟ್ಲ್ಯಾಂಡ್ ಸಮಾವೇಶ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಬಸೆಲ್ ಕನ್ವೆನ್ಷನ್. ಬಸೆಲ್ ಸಮಾವೇಶ ಸರಿಯಾಗಿದೆ. Question number 33. There are number of acts in India to prevent and control of pollution. One of the following act is known as Comprehensive or Umbrella Act. Air Pollution Act, Water Pollution Act, Environmental Protection Act, Liability Act. ಭಾರತದಲ್ಲಿ ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಹಲವಾರು ಕಾಯ್ದೆಗಳಿವೆ. ಕೆಳಗಿನ ಕಾಯ್ದೆಗಳಲ್ಲಿ ಯಾವುದನ್ನು ಸಮಗ್ರ ಕಾಯ್ದೆ ಅಂತ ಕರಿತೀವಿ? ವಾಯು ಮಾಲಿನ್ಯ ಕಾಯ್ದೆ, ಜಲ ಮಾಲಿನ್ಯ ಕಾಯ್ದೆ, ಪರಿಸರ ರಕ್ಷಣಾ ಕಾಯ್ದೆ, ಹೊಣೆಗಾರಿಕೆಯ ಕಾಯ್ದೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಇಟ್ ಈಸ್ ನೋನ್ ಆಸ್ ದಿ ಕಾಂಪ್ರಿಹೆನ್ಸಿವ್ ಆರ್ ಅಂಬ್ರೆಲ್ಲಾ ಆಕ್ಟ್. ಪರಿಸರ ರಕ್ಷಣಾ ಕಾಯ್ದೆಯನ್ನು ಸಮಗ್ರ ಕಾಯ್ದೆ ಅಂತ ಕರಿತೀವಿ. Question number 34. How many goals have been set for sustainable development by UN to achieve social and economical development? ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಯುಎನ್ನಿಂದ ಸುಸ್ಥಿರ ಅಭಿವೃದ್ಧಿಗಾಗಿ ಎಷ್ಟು ಗುರಿಗಳನ್ನು ನಿಗದಿಪಡಿಸಲಾಗಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 17. Question number 35. One of the following waste is not under hazardous one. Option A agricultural recycle, option B chemical, option C paint, option D electroplating waste. ಕೆಳಗಿನ ತ್ಯಾಜ್ಯಗಳಲ್ಲಿ ಯಾವುದು ಅಪಾಯಕಾರಿವಲ್ಲ? ಕೃಷಿ ವಾಸ, ರಾಸಾಯನಿಕ ಬಣ್ಣ, ಎಲೆಕ್ಟ್ರೋಪ್ಲೇಟಿಂಗ್ ತ್ಯಾಜ್ಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅಗ್ರಿಕಲ್ಚರಲ್ ರಿಸೈಡ್. ಕೃಷಿ ತ್ಯಾಜ್ಯ ಏನಿದೆ ಇದು ಅಪಾಯಕಾರಿ ಅಲ್ಲ. Question number 36. UN Conference on Environment and Development in 1992 was held at. 1997ರಲ್ಲಿ ಪರಿಸರ ಮತ್ತು ಅಭಿವೃದ್ಧಿ ಕುರಿತು UN ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ರಿಯೋ ಡಿ ಜನೈರೋ, ಸ್ಟಾಕ್ಹೋಮ್, ಪ್ಯಾರಿಸ್, ಜಾನ್ಸ್ಬರ್ಗ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ರಿಯೋ ಡಿ ಜನೈರೋ. Question number 37. Biomedical waste of human and animal tissues, organs and infected body parts are to be disposed using. ಮಾನವ ಮತ್ತು ಪ್ರಾಣಿಗಳ ಅಂಗಗಳು ಮತ್ತು ಸೋಂಕಿತ ದೇಹದ ಭಾಗಗಳ ಜೈವಿಕ ವೈದ್ಯಕೀಯ ತ್ಯಾಜ್ಯವನ್ನು ಬಳಸಿ ಯಾವುದನ್ನು ಬಳಸಿ ವಿಲೇವಾರಿ ಮಾಡಲಾಗುತ್ತೆ? ಆಪ್ಷನ್ ಎ ಆಟೋಕ್ಲೇವಿಂಗ್, ಆಪ್ಷನ್ ಬಿ ಮೈಕ್ರೋವೇವ್, ಆಪ್ಷನ್ ಸಿ ಕಾಂಪೋಸ್ಟಿಂಗ್, ಆಪ್ಷನ್ ಡಿ ಇನ್ಸಿನರೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇನ್ಸಿನರೇಷನ್, ದಹನ. Question number 38. Landslides hazards are common in the hilly regions due to loss of vegetation, loss of soil, cutting of hill slopes, all of the above. ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತದ ಅಪಾಯಗಳು ಸಾಮಾನ್ಯವಾಗಿವೆ ಏಕೆಂದರೆ ಸಸ್ಯವರ್ಗದ ನಷ್ಟ, ಮಣ್ಣಿನ ನಷ್ಟ, ಬೆಟ್ಟದ ಇಳಿಜಾರುಗಳನ್ನು ಕತ್ತರಿಸುವುದು ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲಾಸ್ ಆಫ್ ವೆಜಿಟೇಷನ್, ಸಸ್ಯವರ್ಗದ ನಷ್ಟ. Question number 39. International Solar Alliance was established to promote the solar energy. Its headquarters is established at. ಸೌರಶಕ್ತಿಯನ್ನು ಉತ್ತೇಜಿಸಲು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಗ್ವಾಲ್ ಪಹಾರಿ ಇನ್ ಗುಡ್ಗಾಂವ್, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದುಬೈ, ಆಪ್ಷನ್ ಡಿ ನೈರೋಬಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಗ್ವಾಲ್ ಪಹಾರಿ ಗುರ್ಗಾಂವ್. Question number 40. National Environmental Engineering Research Institute NEERI is established at. So NEERI ಎಲ್ಲಿ ಸ್ಥಾಪಿಸಲಾಗಿದೆ? The right answer is option A Nagpur. Question number 41. The number of major GHGs greenhouse gases identified for reduced emissions as per Kyoto Protocol are. ಕ್ಯೋಟೋ ಪ್ರೋಟೋಕಾಲ್ನ ಪ್ರಕಾರ ಕಡಿಮೆ ಕಡಿಮೆ ಹೊರಸೂಸುವಿಕೆಗಾಗಿ ಪ್ರಮುಖ ಗ್ರೀನ್ಹೌಸ್ ಗ್ಯಾಸಸ್ಗಳ ಸಂಖ್ಯೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 6. ಕ್ವೆಶ್ಚನ್ ನಂಬರ್ 42. ದ ತೆಹರಿ ಡ್ಯಾಮ್ ಇಸ್ ಲೊಕೇಟೆಡ್ ಇನ್. ತೆಹರಿ ಅಣೆಕಟ್ಟು ಎಲ್ಲಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಉತ್ತರಾಖಂಡ. ಕ್ವೆಶ್ಚನ್ ನಂಬರ್ 43. ಇನ್ ವಿಚ್ ಇಯರ್ ಇಂಡಿಯಾ ಅನೌನ್ಸ್ಡ್ ಅ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಭಾರತವು ಯಾವ ವರ್ಷದಲ್ಲಿ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಘೋಷಿಸಿತು? 2008, 2005, 2003, 1998. The right answer is option A in 2008. Question number 44. India exploded her first underground nuclear device at. ಭಾರತವು ತನ್ನ ಮೊದಲ ಭೂಗತ ಪರಮಾಣು ಸಾಧನವನ್ನು ಎಲ್ಲಿ ಸ್ಫೋಟಿಸಿತು? ಕೋಟಾ, ರಾಂಚಿ, ಜೈಪುರ್, ಪೋಖ್ರಾನ್. The right answer is option D ಪೋಖ್ರಾನ್. Question number 45. Which national park is situated at the highest altitude in the country? ಯಾವ ರಾಷ್ಟ್ರೀಯ ಉದ್ಯಾನವನವು ದೇಶದ ಅತಿ ಎತ್ತರದಲ್ಲಿದೆ? ಕಾರ್ಬೆಟ್ ನ್ಯಾಷನಲ್ ಪಾರ್ಕ್,
Hemis National Park, Silent Valley National Park, Dachigam National Park. Yes, here the correct answer is option B, Hemis National Park. Hemis Rashtriya Udyanavana. Question number 46. The proposed POSCO steel plant is going to be located in. ಪ್ರಸ್ತಾವಿತ ಪೋಸ್ಕೋ ಸ್ಟೀಲ್ ಪ್ಲಾಂಟ್ ಇಲ್ಲಿ ನೆಲೆಗೊಳ್ಳಲಿದೆ. ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ವೆಸ್ಟ್ ಬೆಂಗಾಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಒಡಿಶಾ. Question number 47. Clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲು ಪರಿಚಯಿಸಲಾಯಿತು? ಮಾಂಟ್ರಿಯಲ್ ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್, ರಿಯೋ ಸಮಿಟ್, ಪ್ಯಾರಿಸ್ ಅಗ್ರಿಮೆಂಟ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕ್ಯೋಟೋ ಪ್ರೋಟೋಕಾಲ್. Question number 48. Smog is. ಸೊ ಸ್ಮಾಗ್ ಎಂಬುದು ಮಿಕ್ಸ್ಚರ್ ಆಫ್ ಓಝೋನ್ ಆ್ಯಂಡ್ ಸ್ಮೋಕ್, ವೆಹಿಕ್ಯುಲರ್ ಪೊಲ್ಯೂಟೆಂಟ್, ಫಾಗ್ ಆ್ಯಂಡ್ ಸ್ಮೋಕ್, ಫಾಗ್ ಆ್ಯಂಡ್ ಓಝೋನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಇಟ್ ಫಾಗ್ ಆ್ಯಂಡ್ ಸ್ಮೋಕ್, ಮಂಜು ಮತ್ತು ಹೊಗೆ. Question number 49. Match the following. The right answer is option A. Ozone depletion, Montreal Protocol, CO2 reduction, Kyoto Protocol, Sustainable Development Rio Summit, Hazardous Waste Basel Convention. Question number 50. Which of the following is not a greenhouse gas? ಕೆಳಗಿನಲ್ಲಿ ಯಾವುದು ಹಸಿರು ಮನಿ ಅನಿಲ ಅಲ್ಲ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಮಿಥೇನ್. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವಾಟರ್ ವೇಪರ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್. ನೀರಿನ ಆವಿ ಎಂಬುದು ಗ್ರೀನ್ ಹೌಸ್ ಗ್ಯಾಸ್ ಆಗಿಲ್ಲ. Okay friends, this is about our today's session. If you are preparing for Karnataka SET 2023, here for paper 1 preparation from Global Online Kannada, we are providing theory lectures, MCQ lectures, practice MCQ set, PYQs with answers and explanation, notes in English and also in Kannada. So if you want to join, you can download Global Online app from the Play Store, or you can contact this number. For paper 2, we are providing notes plus 2000 plus MCQ set only at ₹1000. You can download Global Online app or contact this number. So in this way, if you after downloading the Global Online app from the Play Store, after registering, you can search KSET 2023 paper 1 in search section. Then you will get the course. Yes, I wish all the best to all. Thank you.